ವೆಲ್ಕಮ್ ಟು ಬೋರ್ಡಿಂಗ್ ಪಾಸ್. ಇವತ್ತಿನ ಕಸ್ಟಮರ್ ಗೆ ಬೀಚ್ ಮತ್ತು ಕಯಾಕಿಂಗ್ ತರ ಪ್ಲೇಸ್ ಬೇಕು ಅಂತ ಹೇಳಿದ್ರು. ಅವರನ್ನು ಪಿಕ್ ಮಾಡ್ಲಿಕ್ಕೆ ಕಡೆಕಾರ್ ಇದ್ದಿದ್ರಿಂದ 10:30 ಆಚೆ ಅವರನ್ನು ಪಿಕ್ ಮಾಡ್ಕೊಂಡು ಅಂಬಲ್ಪಾಡಿಯ ಮಹಾಕಾಳಿ ಜನಾರ್ದನ ದೇವಸ್ಥಾನಕ್ಕೆ ಹೋದ್ವಿ. ಒಳಗೋಗಿ ದೇವರಿಗೆ ಕೈ ಮುಗಿದು ನೆಕ್ಸ್ಟ್ ನಾವು ಹೋದದ್ದು ನೀಲವರದ ಗೋಶಾಲೆಗೆ. ಈ ಗೋಶಾಲೆಯಲ್ಲಿ ಎಲ್ಲಿ ನೋಡಿದ್ರೆ ದನಗಳೇ ಕಾಣ್ತದೆ. ಹಾಗೇನೆ ದನಗಳನ್ನು ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಒಂದು ಕೆರೆಯ ಮಧ್ಯದಲ್ಲಿ ಚಿಕ್ಕ ಕೃಷ್ಣ ದೇವಸ್ಥಾನ ಇದೆ. ಅದನ್ನು ನೋಡ್ಕೊಂಡು ದನಗಳನ್ನು ನೋಡ್ತಾ ಇದ್ರೆ ಟೈಮ್ ಹೋದದ್ದೇ ಗೊತ್ತಾಗಲ್ಲ. ಇದು ಮುಗಿದ್ಮೇಲೆ ನಾವು ಹೋದದ್ದು ಸೀದಾ ಕಯಾಕಿಂಗ್ ಗೆ. 3 ಜನ ಲೇಡೀಸ್ ಇದ್ದಿದ್ರಿಂದ ಅವ್ರು ಕಯಾಕಿಂಗ್ ತಗೊಳ್ಳಿಲ್ಲ. ಅದರ ಬದಲು ಅವರು ಫ್ಯಾಮಿಲಿ ಬೋಟಿಂಗ್ ಚೂಸ್ ಮಾಡಿದ್ರು. ಸಂಡೇ ಆಗಿದ್ರಿಂದ ಸ್ವಲ್ಪ ಜಾಸ್ತಿನೇ ಕ್ರೌಡ್ ಇತ್ತು. ಮ್ಯಾಂಗ್ರೋವ್ ಫಾರೆಸ್ಟ್ ನಲ್ಲಿ ಬೋಟಿಂಗ್ ಅಥವಾ ಕಯಾಕಿಂಗ್ ಮಾಡೋದು ನೆಕ್ಸ್ಟ್ ಲೆವೆಲ್ ಇರ್ತದೆ. ಅವರಂತೂ ತುಂಬಾ ಎಂಜಾಯ್ ಮಾಡಿದ್ರು. ಮತ್ತೆ ಅವರಿಗೆ ತುಂಬಾ ಇಷ್ಟ ಸಹ ಆಯ್ತು. 1 ಗಂಟೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅದನ್ನೆಲ್ಲ ಮುಗಿಸಿ ನಾವು ಸೀದಾ ಮಲ್ಪೆ ಕಡೆ ಹೊರಟ್ವಿ. ದಾರಿಯ ಮಧ್ಯದಲ್ಲಿ ಹೋಗ್ತಾ ಒಂದೊಳ್ಳೆ ಊಟ ಮಾಡ್ಕೊಂಡು ನಾವು ಸೀದಾ ಹೋದದ್ದು ಸೇಂಟ್ ಮೇರಿ ಐಲ್ಯಾಂಡ್ ಕಡೆ. ಅವರಿಗೆ ಟಿಕೆಟ್ ತೆಗಿಸಿ ಬೋಟ್ ನಲ್ಲಿ ಹೋದ್ಮೇಲೆ ನಾನ್ ಸೀದಾ ಕಾರ್ ಹತ್ರ ಹೋಗಿ ಕುತ್ಕೊಂಡೆ. ಅವರು ರಿಟರ್ನ್ ಬರುವಷ್ಟರಲ್ಲಿ ಸಂಜೆ ಆಗ್ತಾ ಬಂತು. ಅವರು ಬಂದ್ಮೇಲೆ ಮಲ್ಪೆ ಬೀಚ್ ಕಡೆ ಒಂದು ವಿಸಿಟ್ ಮಾಡಿ ಅಲ್ಲಿಂದ ಸೀದಾ ಕಾಪು ಲೈಟ್ ಹೌಸ್ ಗೆ ಹೊರಟಿದ್ವಿ. ಅಲ್ಲಿಗೆ ಹೋಗಿ ಮುಟ್ಟಿದ್ಮೇಲೆ ಕಾರ್ ಪಾರ್ಕ್ ಮಾಡ್ಕೊಂಡು ಸೀದಾ ಬೀಚ್ ಕಡೆ ಹೋದ್ವಿ. ಸನ್ಸೆಟ್ ಆಗ್ತಾ ಇದ್ದಿದ್ರಿಂದ ಬೀಚ್ ಚೆನ್ನಾಗಿತ್ತು. ಹಾಗೇನೆ ಬೀಚ್ ಕಡೆ ಹೋಗಿ ಬೀಚ್ ಅನ್ನು ನೋಡ್ಕೊಂಡು ಲೈಟ್ ಹೌಸ್ ಮೇಲ್ಗಡೆ ಹೋಗ್ಬೇಕಿತ್ತು. ಆದ್ರೆ ಅವರು ಬೇಡ ಅಂತ ಹೇಳಿದ್ರಿಂದ ಕೆಳಗಡೆನೆ ಅವರಿಗೆ ಬೀಚ್ ಅನ್ನೆಲ್ಲ ತೋರಿಸಿ ಅದನ್ನೆಲ್ಲ ಮುಗಿಸಿದ್ಮೇಲೆ ಸೀದಾ ಮನೆ ಕಡೆ ಬಂದು ಅವರನ್ನು ಡ್ರಾಪ್ ಮಾಡಿ ನಾನ್ ಸಹ ಸೀದಾ ಮನೆಗೆ ಬಂದೆ. ಅಷ್ಟೇ, ಬಾಯ್.